ಬೇಸಿಗೆಯಲ್ಲಿ ಲೋಕಸಭಾ ಚುನಾವಣೆಯ ಕಾವು ಕೂಡ ಏರ್ತಾ ಇದೆ. ಸೊ ಈ ನಡುವೆ ಲೋಕಸಭಾ ಚುನಾವಣೆಗೆ ಎಲ್ಲ ರಾಜ್ಯದಲ್ಲೂ ಅಥವಾ ಕೇಂದ್ರದಲ್ಲೂ ಕೂಡ ಚುನಾವಣೆ ಕಾವು ದಿನಕ್ಕೆ ಏರ್ತಾ ಇದೆ. ಅದರಲ್ಲೂ ನಮ್ಮ ಬೆಂಗಳೂರು ಕ್ಷೇತ್ರ ಅಂತ ಬಂದಾಗ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ಕೇಂದ್ರ ಅಂತ ಇರ್ಬೋದು, ಬೆಂಗಳೂರು ದಕ್ಷಿಣ ಅಂತ ಇರ್ಬೋದು, ಈಗಾಗಲೇ ಚುನಾವಣಾ ಅಭ್ಯರ್ಥಿಗಳು ಕೂಡ ಕಣಕ್ಕೆ ಇಳಿದಿದ್ದಾರೆ. ಸೊ ಆ ಒಂದು ಅಭ್ಯರ್ಥಿಗಳ ಪರವಾಗಿ ನಮ್ಮ ಜನಸಾಮಾನ್ಯರು ಏನು ಹೇಳೋಕ್ಕೆ ಹೊರಟಿದ್ದಾರೆ, ಅವರು ಪಕ್ಷದ ಪರವಾಗಿ ವೋಟ್ ಮಾಡ್ತಿದ್ದಾರಾ ಅಥವಾ ವ್ಯಕ್ತಿ ಪರವಾಗಿ ವೋಟ್ ಮಾಡ್ತಿದ್ದಾರಾ ಅಥವಾ ರಾಜ್ಯದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಿದ್ದಾರಾ ಅಥವಾ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಬರಬೇಕು ಅಂತ ಎಲ್ಲ ಕಡೆಯೂ ಹವಾ ಶುರುವಾಗ್ತಾನೆ ಇದೆ. ಸೊ ಇದ್ರ ಬಗ್ಗೆ ಜನಸಾಮಾನ್ಯರು ಏನು ಹೇಳೋಕ್ಕೆ ಹೊರಟಿದ್ದಾರೆ, ಸೊ ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ MC, ಕನ್ನಡ ಸಹಾಯಕ ಪ್ರಾಧ್ಯಾಪಕ. ಮುಂಬರುವಂತಹ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ತಾವೆಲ್ಲರೂ ಮತವನ್ನು ಚಲಾಯಿಸಬೇಕು. ಬಹಳ ಮುಖ್ಯವಾಗಿ 18 ವರ್ಷ ತುಂಬಿರುವಂಥ ನವ ಮತದಾರರು ಯಾವುದೇ ಪಕ್ಷಭೇದವಿಲ್ಲದೆ ನಿಷ್ಪಕ್ಷಪಾತವಾಗಿ ಯಾವುದೇ ಎಂಡ, ಸೀರೆ, ಕುಕ್ಕರ್ ಈ ರೀತಿಯ ಆಮಿಷಗಳಿಗೆ ಒಳಗಾಗದೆ ತಮ್ಮ ಅತ್ಯಮೂಲವಾದಂಥ ಮತವನ್ನು ಹಾಕಿ ನಿಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ಆ ಮುಖಾಂತರ ಒಂದು ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ಈ ಕಂಡಂತೆ ಅನೇಕ ಅಭ್ಯರ್ಥಿಗಳು ಈಗಾಗಲೇ ಅನೇಕ ಆಮಿಷಗಳನ್ನು ಒಡ್ತಾ ಇದ್ದಾರೆ. ನಿಮಗೆ ಫ್ರೀ ವೀಸಾ ಪಾಸ್ಪೋರ್ಟ್ ಕೊಡಿಸ್ತಿದ್ದೀವಿ, ಕುಕ್ಕರ್ ಕೊಡಿಸ್ತಿದ್ದೀವಿ, ಕಲರ್ TV ಕೊಡ್ತಿದ್ದೀವಿ ಅಂತ ಈ ರೀತಿ ತಮ್ಮ ಅತ್ಯಮೂಲವಾದಂಥ ಮತವನ್ನು ನೀವು ಬೇರೆಯವರಿಗೆ ಆಮಿಷಗಳಿಗೆ ಒಳಗೊಡ್ಡಿದ್ರೆ ನಿಮ್ಮನ್ನು ನೀವೇ ಮಾರ್ಕೊಂಡಾಗೆ. ಹಾಗಾಗಿ ಅತ್ಯಂತ ದಾನವಾದಂಥ ದಾನಗಳಲ್ಲಿ ಶ್ರೇಷ್ಠ ದಾನ ಈ ಮತದಾನ. ತಾವೆಲ್ಲರೂ ತಮ್ಮ ಮತಗಟ್ಟೆಗೆ ಹೋಗಿ ತಮ್ಮ ಅತ್ಯಮೂಲವಾದಂತಹ ಮತವನ್ನು ಮಾಡಿ ಈ ಮತದಾನದಲ್ಲಿ ಶ್ರೇಷ್ಠತೆಯನ್ನು ಪಡಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ನಮಸ್ಕಾರ. ಯಾರಿಗೆ ವೋಟ್ ಹಾಕಬೇಕು ಅಂತಿದ್ದೀರಾ? ಈ ಬಾರಿ MP ಎಲೆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದೇ ಖಂಡಿತವಾಗ್ಲೂ ಇವಾಗಿರೋ ಸಿಚುವೇಷನಲ್ಲಿ 5 ಗ್ಯಾರಂಟಿಗಳು ಯಾವುದು ಪೂರ್ಣಗೊಂಡಿಲ್ಲ. ಆದರೆ ನಮಗೆ ಮನಸ್ಸಿರೋದು BJP ಮೇಲೇ ಇರೋದು. ಆದ ಕಾರಣ ಅದು ಇಲ್ಲಿದ್ದು ಅದು ಯಡಿಯೂರಪ್ಪ ಅವ್ರನ್ನ ನೋಡಿ ಅಥವಾ ಇನ್ನೊಬ್ಬರನ್ನ BJPಲಿ ಇವರು ಸುಮಲತಾ ಅವ್ರನ್ನ ನೋಡಿ ಓಟ್ ಹಾಕಲ್ಲ. ನಾವು ಮೋದಿಯವ್ರನ್ನ ನೋಡಿನೇ ಓಟ್ ಹಾಕೋದು. ನಮಗೆ BJPನೇ ಮುಖ್ಯ. ಯಾಕಂದರೆ ಭವಿಷ್ಯ 70 ವರ್ಷದಿಂದ ಏನಿತ್ತು ಅದು ಬೇರೆ ಆಗಿತ್ತು. ಕಾಂಗ್ರೆಸ್ ಅವ್ರು ಮಾಡಿದ್ದು, ಅವರು ಯಾರು ಸೋನಿಯಾ ಗಾಂಧಿ ಬಂದು ಅವರು ಇಟಲಿಯವರು, ಕರ್ನಾಟಕದವರು ಅಲ್ಲ ಅಥವಾ ಇಂಡಿಯಾದವರು ಅಲ್ಲ. ಅವರು ಅದನ್ನು ಬಿಟ್ಟು ಮೋದಿಯವರು ಅವರು ಕಷ್ಟಪಟ್ಟು ಬೆಳೆದು ಬಂದಿರೋದು ಮತ್ತು ಅದನ್ನೆಲ್ಲ ನೋಡಿದ್ರೆ ಮತ್ತು ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾರೋದು ನೋಡಿದ್ರೆ ದೇಶದ ಭವಿಷ್ಯ ಅವ್ರ ಕೈಯಲ್ಲಿ ಇದ್ದೇ ಇದೆ. ಆದ ಕಾರಣ ಖಂಡಿತವಾಗ್ಲೂ ನಾವು BJPಗೆ ಓಟ್ ಹಾಕೋದು. ಖಂಡಿತ BJPಗೆ ಹಾಕಬೇಕು. ಈಗ BJPಗೆ ಅಂತ ಈಗೆಲ್ಲ ಅವ್ರದ್ದೇ ನಡೀತಾ ಇರೋದು. ಇವ್ರು ಮಾಡಿದ್ರು ಎಣ್ಣೆ ಅಂಗಡಿ ಹೆಂಗೆ ನೆಮ್ಮದಿಗೆ 60-70 ರೂಪಾಯಿ ಕೊಟ್ಟು ಕುಡಿತಿದ್ರು. ಅಲ್ಲ, ಎಷ್ಟು 60-70 ರೂಪಾಯಿ ಕೊಟ್ಟರು, ಇವಾಗ 100 ರೂಪಾಯಿ ಯಾರು ಕುಡಿಯೋಕ್ಕಾಗುತ್ತೆ? ಅಲ್ಲಿ ಮಾಡೋದು 500 ರೂಪಾಯಿ ಕೆಲಸ. ಕುಡ್ಕೊಂಡು ಮನೆಗೋರು ಅವಳಿಂದೇನು ಮಾಡ್ತಾಳೆ? ಅವಳು ಗಂಟು ಮುಟ್ಟಿ ಇರ್ಕೊಂಡು ದೇವಸ್ಥಾನ ಕಡೆಗೆ ಹೋಯ್ತಾಳೆ, ಸರಿಯಾಗಿ ಊಟ ಕೊಡ್ತಾರೆ ಅಂತ. ಸರಿ ಆಗೋದು ಗ್ಯಾರಂಟಿ. ಮೋದಿ ಬಿಟ್ಟರೆ ಇನ್ಯಾರಿಗೂ ಹಾಕ್ಬಾರ್ದು ಊಟ. ಇವರೆಲ್ಲ ವೇಸ್ಟೇ. ಯಾರು ಮಾಡೋದು? ಇವರೇನು ಮಾಡಲ್ಲ ಬಿಡು. ಊಟ ಕೊಳ್ಳೆ ಹೊಡೆದಾಕ್ಬಿಡ್ತಾರೆ. ಸಿದ್ದರಾಮಯ್ಯ ಇಲ್ಲಿ ತಗೊಂಡು ಮಾತ್ರ ಮಳೆ ಮಾತ್ರ ಉಯ್ಯಲ್ಲ. ಪಕ್ಕ ಎಲ್ಲ ಒಣಗೋಯ್ತಾರೆ ಒಬ್ರು ಇಲ್ದಂಗೆಲ್ಲ. ಈ ಸರಿ ಕೆರೆ ಕೆಟ್ಟೆಗಳಲ್ಲಿ ನೀರಿರಲ್ಲ, ಎಲ್ಲಿರ್ತವೆ? ಇವನು ಯಾವಾಗನ ಬರಲಿ ಯಾವಾಗಲೂ ಮಳೆನೇ ಉಯ್ಯಲ್ಲ. ಏನು ಈ ಸರಿ ಇವನು ಇಳಿಲಿಲ್ಲ ಅಂತಾರೆ, 2 ಜನ ಸೋತೈತಾರೋ 2 ದನ ಕರೆ ಸೋತೈತವ. ಪಕ್ಕ ಗ್ಯಾರಂಟಿ ಮೋದಿನೇ ಬರೋದು. ನನಗೆ ಯಾವ ಪಕ್ಷ ಅಂತ ಅಲ್ಲ, ಒಳ್ಳೆ ಕ್ಯಾಂಡಿಡೇಟ್ ಇರಬೇಕು, ಯಾರು ನಿಜವಾಗ್ಲೂ ನಮಗೋಸ್ಕರ ಕೆಲಸ ಮಾಡ್ತಾರೆ. ಇವಾಗ ಸದ್ಯಕ್ಕೆ ನನಗೆ ಯಾವ ಪಕ್ಷದಲ್ಲೂ ಅಂಥವ್ರು ಕಾಣಿಸ್ತಾ ಇಲ್ಲ. ಐ ಆಮ್ ಅ ಫ್ಯಾನ್ ಆಫ್ ಕೇಜ್ರಿವಾಲ್. ಆದರೆ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಇಲ್ಲಿ ಯಾರನ್ನೂ ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ನೆಕ್ಸ್ಟ್ ಏನಾದ್ರು ಆಯಿತು ಅಂದರೆ ನಾವು ಕಾಂಗ್ರೆಸ್ಗೆ ವೋಟ್ ಕೊಡ್ತೀವಿ, BJPಗೆ ವೋಟ್ ಕೊಡಲ್ಲ. ಇವಾಗ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ ನಮ್ಮದು ಎಲೆಕ್ಟ್ರಲ್ ಬಾಂಡ್ಸು. ಅದಾದಮೇಲೆ ನಮ್ಮ ಮನಸ್ಸು ತುಂಬಾ ಬೇಜಾರಾಗೋಗಿದೆ. ಒಂದು ಪ್ರೈಮ್ ಮಿನಿಸ್ಟರ್ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡೋಕ್ಕೂ ನಮಗೆ ತೋಚ್ತಾ ಇಲ್ಲ. ದಯವಿಟ್ಟು ನಾವು ಏನು ಅನ್ಕೋತೀವಿ, ನಾನು ಇದು ಕಾಂಗ್ರೆಸ್ಸು BJP ಅಂತ ಮಾತಾಡ್ತಾ ಇಲ್ಲ. ನಮಗೆ ಒಂದು ಒಳ್ಳೆ ಕ್ಯಾಂಡಿಡೇಟು. ಇವಾಗ ಲಾಸ್ಟ್ ಇಯರು ನೀವು ಲಾಸ್ಟ್ ಟೈಮು MP ಯಾರಿದ್ರು, ತೇಜಸ್ವಿ ಸೂರ್ಯ. ಅವರು ನಮ್ಮ ಏರಿಯಾಗೆ ಏನುವೇ ಮಾಡಿಲ್ಲ. ಒಂದೊಂದು ಕಡೆ ಮುರುಕಿದೆ, ಒಂದೊಂದು ಕಡೆ ಹಗರಣಗಳಿದೆ. ಒಬ್ಬರು ಬಂದು ನೋಡಲ್ಲ ಇಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ. ಇಲ್ಲಿ ಗುಂಡಾಯಿಸಮ್ ಬೇರೆ ಆಗ್ತಿದೆ. ನಮ್ಮ ಕೈಯಿಂದ ಮೊಬೈಲೆಲ್ಲ ಕಿತ್ಕೊಂಡು ಹೊರಟೋಗ್ತಾರೆ. ಅದ್ರ ಬಗ್ಗೆ ಅವ್ರು ಯಾರೂ ಅದಕ್ಕೆ ಯೋಚನೆನೂ ಮಾಡ್ತಾಯಿಲ್ಲ. ಅವ್ರ ಪವರಲ್ಲಿರೋದ್ರ ಬಗ್ಗೆ ಏನು ಇದು ಮಾಡಬೇಕೋ ಅದೇ ಅಷ್ಟೇ ಮಾಡ್ತಿದ್ದಾರೆ ಹೊತ್ತು ಇನ್ನು ಮುಂದೆ ಏನೂ ಮಾಡ್ತಾಯಿಲ್ಲ. ನಮಗೆ ಒಂದು ನಿಜವಾಗ್ಲೂ ಹೇಳಿದ್ರೆ ನಿಮ್ಮಂಥ ಯಂಗ್ ಜನಗಳು ಯಾರು ಮುಂದೆ ಬಂದರೆ ಅವ್ರಿಗೆ ನಾವು ಒಂದು ಅವಕಾಶ ಕೊಡೋಕ್ಕೆ ತುಂಬಾ ಇಷ್ಟಪಡ್ತೀವಿ. ಮತ್ತು ಕೇಂದ್ರದಲ್ಲಿ ಮೋದಿ ಮತ್ತೊಮ್ಮೆ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಮೋದಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಬಂದರೆ ನಮಗೆ ದೇಶ ಹಾಳಾಗೋಗುತ್ತೆ ಸರ್. ಎಸ್, ಅದು ನಿಜ ಮಾತದು. ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನಂತೂ ಒಂದು ಸಾಮಾನ್ಯ ನಾಗರಿಕಳು ಇಲ್ಲಿಗೆ
ಒಂದು ಸೀನಿಯರ್ ಸಿಟಿಸನ್ನು. ಬಟ್ ನೋಡ್ತಾ ಬರ್ತಾ ನಾವು ಒಂದೊಂದು ಏನು ಫೇಸ್ ಮಾಡ್ತಾಯಿದ್ದೀವಿ ಅದು ನೋಡಿಬಿಟ್ಟು ನಮಗೆ ತುಂಬ ಮನಸ್ಸು ಬೇಜಾರಾಗಿದೆ. ಅವ್ರು ಬಂದಾಗ ನಮಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಇತ್ತು, ಏನೋ ಒಂದು ಒಳ್ಳೆತನ ಆಗತ್ತೆ, ಒಂದು ದೊಡ್ಡ ಮಟ್ಟಿಗೆ ನಮ್ಮ ದೇಶಕ್ಕೆ ಒಂದು ಮುಂದೆ ಬರ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಅವರು ಬರೀ ಹಣವಂತರಿಗೆ ಬೆಂಬಲಿಸ್ತಾ ಇದ್ದಾರೆ ಹೊತ್ತು ನಮ್ಮಂಥ ಆ್ಯಾವ್ರೇಜ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಗೋಸ್ಕರ ಅವರು ಪ್ರೈಮ್ ಮಿನಿಸ್ಟರ್ ಅಲ್ಲ. ನಮಗೆ ಕೇಜ್ರಿವಾಲ್ ಅಂತ ಅವ್ರು ಬಂದ್ರೇ ನಮಗೆ ಎಲ್ಲರಿಗೂ ಒಂದು ಹುಮ್ಮಸ್ ಬರುತ್ತೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಇರ್ಬೋದು ಮತ್ತು ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರು ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಸೌಮ್ಯ ಅವ್ರನ್ನ ಗೆಲ್ಸಿದ್ರೆ ಅವರು ಮುಂದೆ ಏನಾದರೂ ಬದಲಾವಣೆ? ಯಾಕೆಂದರೆ ನಾವು ಯಾವಾಗ ತನಕ ನಾವು ಅನುಭವಿಸಲ್ಲ ಆವಾಗ ತನಕ ನಾವೇನು ಹೇಳೋಕ್ಕಾಗಲ್ಲ. ಸೌಮ್ಯ ರೆಡ್ಡಿ ನನಗೆ ಗೊತ್ತಿಲ್ಲ ನಿಜ ಹೇಳಿದ್ರೆ. ನನಗೆ ಬರೀ ನಾನು ಸ್ವಂತನೂ ಇಲ್ಲಿ ಒಂದು MLA ಕ್ಯಾಂಡಿಡೇಟ್ ಆಗಿ ನಾನು ಪ್ರತಿಸ್ಪರ್ಧೆ ಮಾಡಿದ್ದೀನಿ ಲಾಸ್ಟ್ ಇಯರು. ಅದನ್ನು ನೋಡಿದ ಮೇಲೆ ಆಮೇಲೆ ಇಲ್ಲಿ ನನಗೆ 20 ವರ್ಷದಿಂದ ಅದೇ ಸೇಮ್ MLA ಇದ್ದಾರೆ. ಅವರು ಇಲ್ಲಿ ನನಗೆ ಯಾವತ್ತೂ ಕಂಡಿಲ್ಲ ಸರ್. ನಾನು ಇವಾಗ ತನಕ MLA ಯಾರು ಅಂತ ನಾವು ಯಾವ ಬೀದಿಲೂ ನೋಡಿಲ್ಲ. ನಮ್ಮ ಬೀದಿಗಳೆಲ್ಲ ಮುರ್ಕೊಂಡು ಹೋಗಿದೆ. ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರೂ ಅವರು ಮುಂದೆ ಬಂದುಬಿಟ್ಟು ಏನು ಯಾಕೆಂದರೆ ಕಾರ್ಪೊರೇಟರ್ ಇಲ್ಲ ಅಂದರೆ MLA ಜಿಮ್ಮೆದಾರಿ ಬರುತ್ತೆ ಒಂದು ಕ್ಷೇತ್ರನ ನೋಡ್ಕೊಳ್ಳೋಕ್ಕೆ. ಅವ್ರು ನಮಗೆ ಎಲ್ಲೂ ಕಾಣೋದಿಲ್ಲ, ಅವ್ರದ್ದು ಬರೀ ಬೋರ್ಡ್ಗಳು ಕಾಣುತ್ತೆ ಅಷ್ಟೇ. ಸರ್ 100% ತೇಜಸ್ವಿ ಸೂರ್ಯನೇ ಗೆಲ್ಲೋದು. ತೇಜಸ್ವಿ ಸೂರ್ಯ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಮೋದಿ ಒಬ್ಬರೇ. ನಾವು ಅವ್ರ ಮುಖ ನೋಡಿ ಇವ್ರಿಗೆ ಓಟ್ ಹಾಕ್ತಾಯಿದ್ದೀರಿ. ಅವರು ತುಂಬ ಕೆಲಸ ಮಾಡಿದ್ದಾರೆ ಕೋವಿಡಲ್ಲೆಲ್ಲ. ಬಟ್ ಪರವಾಗಿಲ್ಲ, ಮೋದಿಗೋಸ್ಕರ ಓಟ್ ಹಾಕ್ತಾಯಿದ್ದೀರಿ ಸರ್. ಇವಾಗ ರಾಮ ಮಂದಿರ ಆಗಿದೆ, ಇವಾಗ ಕಾಶಿ ಮಥುರಾ ಬಾಕಿ ಇದೆ ಸರ್, ಅದಕ್ಕೋಸ್ಕರ ನಾವು ಓಟ್ ಹಾಕ್ತೀವಿ. ಕೇಜ್ರಿವಾಲ್ ಆಗಲಿ ಕಾಂಗ್ರೆಸ್ಸಲ್ಲಿ ಕಳ್ಳರು ಸರ್, ಎಲ್ಲ ಕಳ್ಳರು. ನಾನು ಹಿಂದೂ, ನನ್ನ ದೇವಸ್ಥಾನಕ್ಕೆ ನಾನು 500 ವರ್ಷ ಕಾಯಬೇಕಾ? ನೀವ್ಯಾರು? ನೀವು ಹಿಂದೂ ತಾನೆ? ನೀವು ಹೇಳಿ ಕರೆಕ್ಟಾಗಿ ಸರಿನಾ ತಪ್ಪ ಹೇಳಿ. ನೀವು ಕಾಯ್ತಾಯಿದ್ರೆ 500 ವರ್ಷ ನಿಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ? ಇವಾಗ ತಾನೇ ಒಂದು ದೇವಸ್ಥಾನ ಮಾಡಿದ್ದಾರೆ, ಇನ್ನೊಂದು ದೇವಸ್ಥಾನ ಮಾಡ್ತಾರೆ. ಹ್ಯಾಪಿ ಹೋಲಿ, ಜೈ ಶ್ರೀರಾಮ್. ನೋಡಿದ್ರ ಸರ್, ಇವಾಗ ರಕ್ತದಲ್ಲಿ ಬಂದ್ಬಿಟ್ಟಿದೆ ಎಲ್ಲರಿಗೂ ಜೈ ಶ್ರೀರಾಮು. ನೆಕ್ಸ್ಟು ಕಾಶಿ ಮಥುರಾ ಕೃಷ್ಣನೇ ನೆಕ್ಸ್ಟು. ತಲೆನೇ ಕೆಡ್ಸ್ಕೊಂಬಿಡಿ ಇವರೆಲ್ಲ ಮಾತಾಡ್ತಾರೆ ಸರ್. ತಿರ್ಗಾ ತೇಜಸ್ವಿ ಸೂರ್ಯ ಗೆಲ್ತಾರೆ. ಇಸ್ ಬಾರ್ 40ಕ್ಕೆ ಪಾರ್ 100%. 400 ಜನ ಮೇಲ್ಗಡೆ ಬರ್ತೀರಿ. ತಿರ್ಗಾ ಕಾಶಿ ಮಥುರಾ ಕಟ್ತೀರಿ. ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅವ್ರು ನೆಕ್ಸ್ಟು ಬಿಸ್ವಾ ಇದ್ದಾರೆ, ಅನ್ನಮಲ್ಲೈ ಇದ್ದಾರೆ, ಎಲ್ಲ ಇದ್ದಾರೆ ಸರ್. ಇನ್ನೊಂದು 30 ವರ್ಷ ಕಾಂಗ್ರೆಸ್ ಬರಲ್ಲ. ನೀವು ತಲೆನೇ ಕೆಡ್ಸ್ಕೊಂಬೇಡಿ, ನೀವು ಕಾಂಗ್ರೆಸ್ಗೆ ಹಾಕ್ಬೇಡಿ, BJPಗೆ ಓಟ್ ಹಾಕಿ. ನಮ್ಮ ಅನಿಸಿಕೆ BJPನೇ ಬರಬೇಕು. ದೇಶ ಭದ್ರತೆಗೋಸ್ಕರ ಮೋದಿ ಬಂದರೆ ಒಳ್ಳೆಯದು. ಮತ್ತು ಇಲ್ಲಿ ತೇಜಸ್ವಿ ಸೂರ್ಯ ಗೆಲ್ತಾರೆ. ಚೆನ್ನಾಗಿದೆ, ಒಳ್ಳೆ ವರ್ಕ್ ಮಾಡಿದ್ದಾರೆ, ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೆಂಟ್ರಲಲ್ಲಿ ಮೋದಿ ಬರಬೇಕು. ಯಾಕಂದರೆ ಮೋದಿ ಇವಾಗ 5th ಪ್ಲೇಸಲ್ಲಿ ತಂದಿದ್ದಾರೆ ನಮ್ಮ ಭಾರತನ. ನೆಕ್ಸ್ಟು 3rd ಪ್ಲೇಸಿಗೆ ಹೋಗ್ಬೇಕು ಅಂತಂದರೆ ಜನಕ್ಕೂ ಗೊತ್ತಿರತ್ತೆ. ಇವತ್ತಿನ ದಿನ ಹಳ್ಳಿ ಜನದಲ್ಲೂ TV ನೋಡ್ತಾರೆ ಅವರು, ಅವ್ರಿಗೂ ಎಲ್ಲ ತಿಳ್ಕೊಂಡಿರ್ತಾರೆ ಯಾರು ಹೆಂಗೆ ಏನು. ಈ ಗ್ಯಾರಂಟಿಗಳೆಲ್ಲ ನಡೆಯಲ್ಲ. ಈ ಚುನಾವಣೆ ಆದಮೇಲೆ ಗ್ಯಾರಂಟಿ ಏನು ಕೊಡ್ತಾರೆ ನೋಡ್ತೀನಿ ನಾನು, ಹೆಂಗೆ ಏನು ಕೊಡ್ತಾರೆ ಅಂತ. ಮೋದಿ ಬರಬೇಕು. ಮೋದಿ ಈಸ್ ದಿ ಬೆಸ್ಟ್. ಅದೇ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರ್ಯಾರಿದೆ ಸರ್? ಯಾರು ನಿಂತಿದ್ದಾರೆ ಈಗ? ಹಾಂ, DK ಸುರೇಶ್ ಮತ್ತು ಜಯದೇವ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರು ನಿಂತಿದ್ದಾರೆ. ಅವ್ರು ಗೆಲ್ಲಬೇಕು ಅಂತ ಯೋಚನೆ. ಅವರು ಏನಕ್ಕಂದರೆ ನಮ್ಮ ಫ್ಯಾಮಿಲಿಗೂ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ. ಹೋದಾಗಲ್ಲ ಹಾರ್ಟ್ ಸರ್ಜರಿ ಮತ್ತು ನಿಮ್ಗೆ ಇದೆಲ್ಲ ಏನಂದು ಇದು ಬರುತ್ತಲ್ಲ ಆ್ಯಂಜಿಯೋ ಬ್ಲಾಸ್ಟ್ ಎಲ್ಲ ಎಷ್ಟೋ ಕಮ್ಮಿ ಮಾಡಿದ್ದಾರೆ. ಎಷ್ಟೊಂದು ಅದೆಲ್ಲ ಹೇಳ್ಬೇಕಂದ್ರೆ 2 lakhs 5 lakhs ಆಗ್ತಿತ್ತು ಬೇರೆ ಕಡೆ. ಇವಾಗ ಪ್ರಧಾನಮಂತ್ರಿ ಸೂಪರ್ ಸ್ಪೆಷಾಲಿಟಿಗೆ ಹೋದಾಗ 5 lakhs ಆಗಿತ್ತು. ಅಲ್ಲಿಗೆ ಹೋಗಿದ್ದಕ್ಕೆ ನಮಗೆ 1.5 lakhsಗೆ ಮುಗೀತು. ಎಷ್ಟೋ ಅದಕ್ಕೆ ನಮ್ಮ ರಿಲೇಟಿವ್ ಎಲ್ಲ ಅಲ್ಲಿಂದ ಎಷ್ಟೋ ಸಹಾಯ ಆಗಿದೆ. ಅವ್ರು ಗೆಲ್ಲಬೇಕು ಅಂತ ನನ್ನ ಇಷ್ಟ ಸರ್. ಅದೇ ಸರ್ ನನಗೆ ಹೆಂಗಂದರೆ ಇವಾಗ ಮಿಕ್ಸ್ಡ್ ಬಯಾಸ್ಡ್ ಆಗಿದೆ ಇವಾಗ ರಿವ್ಯೂ ನಂಗೆ ಅದ್ರ ಮೇಲೆ. ಏನಕ್ಕಂದರೆ ಎರಡೂ ಇವಾಗ ಹೆಂಗೆ ಅಂದರೆ ಮೀಡಿಯಾದಲ್ಲಿ ಹೆಂಗೆ ಅಂದರೆ ಎರಡೂ ಇವ್ರದ್ದು ಕಳಪೆ ಹೇಳ್ತಾರೆ, ಇವ್ರದ್ದು ಕಳಪೆ ಹೇಳ್ತಾರೆ. ಅದಕ್ಕೆ ಬರೋದು ಅವರೇ, ಮೋದಿನೇ ಬರೋದು. ಈ ಸತಿನೂ ಮೋದಿ ಅವರೇ ಬರೋದು, ಆ ಥರ ಏನಿಲ್ಲ, ಗೆಲ್ಲೋದು ಅವರೇ. ಏನಕ್ಕಂದರೆ ಅದೇ ಇವಾಗ ಎಲೆಕ್ಟ್ರಲ್ ಪಾಲ್ದೇನೋ ಆಗಿದೆ, ಕಮಿಷನ್ ಏನೋ ಪ್ರಾಬ್ಲಮ್ ಆಗಿದೆ, ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹಾಕಿದೆ. ಅದೆಲ್ಲ ನೋಡ್ತಿದ್ರೆ ಏನಾಗ್ಬೋದಪ್ಪ ಅಂತ ನನಗೂ ಒಂದು ಇದಿದೆ. ನೋಡ್ಬೇಕು ಸರ್ ಏನು ಎಲೆಕ್ಷನ್ ಆಗುತ್ತೆ. ನಾನು ಡಾಕ್ಟ್ರ್ ಅಲ್ಲ, ಬಟ್ ಪ್ರೊಫೆಸರು. ನಮ್ಮ ಏರಿಯಾದಲ್ಲಿ ಈಗ ಲೋಕಸಭೆ ಎಲೆಕ್ಷನ್ಗೆ ಡಾಕ್ಟರ್ ಮಂಜುನಾಥ್ ಅವರು ಮತ್ತು DK ಸುರೇಶ್ ಅವರು ಇಬ್ಬರು. DK ಸುರೇಶ್ ಅವರು ಈಸ್ ಎ ಸೀಸನ್ಡ್ ಪೊಲಿಟಿಷಿಯನ್. ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟ್ರಾಗಿ ಭಾಳ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಮತ್ತು ಭಾಳ ಎಮಿನೆಂಟ್ ಡಾಕ್ಟರು. ನೋಡಬೇಕು ಯಾವ ಥರ ಅಂದರೆ ಜನ ಯಾವ ಥರ ಸೋಷಿಯಲ್ ಸರ್ವೀಸು ಅವರ ಪ್ರಣಾಳಿಕೆ ನೋಡಿದ್ರೆ ನಾನು ಪ್ರೈಮ್ ಮಿನಿಸ್ಟರ್ದು ಹೆಲ್ತ್ ಇದನ್ನು ಸ್ವಲ್ಪ ಸರಿಪಡಿಸ್ತೀನಿ. ಅದರಲ್ಲಿ ನ್ಯೂನತೆಗಳಿದೆ ಎಷ್ಟೊಂದು, ಅದನ್ನೆಲ್ಲ ಸರಿ ಮಾಡಿಸ್ತೀನಿ.
ಮತ್ತು ಹೆಲ್ತ್ ಬಗ್ಗೆ ಭಾಳ ಮಾತಾಡಿದ್ದಾರೆ. ಡಿ ಕೆ ಸುರೇಶ್ ಅವರು ಸೀಸನ್ ಪೊಲಿಟಿಷಿಯನ್ನು, ಇದು 3rd ಟೈಮ್ ಅವರು. ಐ ಹ್ಯಾವ್ ಟು ಸಿ ದಟ್ ದೇರ್ ಇಸ್ ಎ ಟಫ್ ಫೈಟ್ ಅಂತ ಅನಿಸುತ್ತೆ. ಮತ್ತು ಜನಗಳಿಗೆ ಈಗ ಹೆಲ್ತ್ ಬಗ್ಗೆ ಭಾಳ ಕಾನ್ಷಿಯಸ್ ಇದೆ ಆಫ್ಟರ್ ಕೋವಿಡ್. ನೋಡಬೇಕು ಏನಾಗುತ್ತೆ ಅಂತ. ಸೊ ಐ ಪ್ರಿಫರ್ ಯಾರು ಡಾಕ್ಟರ್ ಮಂಜುನಾಥ್ ಬರಲಿ, ಡಿ ಕೆ ಸುರೇಶ್ ಅವರು ಯಾರು ಓಟಲ್ಲಿ. ಸೊ ಆ್ಯಸ್ ಎ ಸೀಸನ್ ಪೊಲಿಟಿಷಿಯನ್ ಈಸ್ ನೋ ಪೊಲಿಟಿಕಲ್ ಥಿಂಗ್ಸ್. ಆ್ಯಸ್ ಎ ಡಾಕ್ಟರ್ ಈ ನೋ ಸೋಷಿಯಲ್ ಥಿಂಗ್ಸ್. ಸೊ ಪೊಲಿಟಿಕಲ್ ಮತ್ತು ಸೋಷಿಯಲಲ್ಲಿ ಯಾರು ಜಯಗಳಿಸ್ತಾರೆ ಅನ್ನೋದೇ ಒಂದು ವಿಸ್ಮಯ ಅಂತ ಅನಿಸುತ್ತೆ. ನೋಡೋಣ, ಕಾದು ನೋಡೋಣ. ಡಿ ಕೆ ಸುರೇಶ್ ಅವ್ರಿಗೂ ಒಳ್ಳೆಯದಾಗಲಿ, ಮಂಜುನಾಥ್ ಅವ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ದಿ. ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೋದಿ ಗೌರ್ಮೆಂಟವರು ಭಾಳಷ್ಟು ಪಾಲಿಸಿಗಳು ಮಾಡಿದ್ದಾರೆ. ಬಟ್ ಕರ್ನಾಟಕ ಗೌರ್ಮೆಂಟ್ನವರು ಅವ್ರದ್ದು ಪಾಲಿಸಿಗಳಿದೆ. ನೋಡೋಣ ಯಾವುದು ಆ್ಯಸ್ ಎ ಪ್ರೊಫೆಸರ್ ನೋಡೋಣ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ದೇಶದ ಉಳಿವಿಗಾಗಿ, ಜನರ ನೆಮ್ಮದಿಗಾಗಿ ಮೋದಿಗೆ ಓಟ್ ಹಾಕಿ, ಬಿ ಜೆ ಪಿಗೆ ಓಟ್ ಹಾಕಿ. ಬಿ ಜೆ ಪಿ ಮೋದಿ ಸಾರಥ್ಯದಲ್ಲಿ 3ನೇ ಬಾರಿ ಅಧಿಕಾರ ನಡೆಸ್ಬೇಕು. ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ. ಬಟ್ ಬಿ ಜೆ ಪಿ ಬಂದರೆ ಒಂದು ಸ್ವಲ್ಪ ಇವಾಗ ಏನಂದರೆ ಇವಾಗ ಈ ಕಾಂಗ್ರೆಸ್ ಬಂದಿರೋದ್ರಿಂದ ಏನಾಗ್ಬಿಟ್ಟಿದೆ ಅಂದರೆ ಕೆಲವೆಲ್ಲ ಬರೀ ಫ್ರೀ ಕೊಡ್ತಾ ಇದ್ದಾರೆ ಅಷ್ಟೇ. ಬಟ್ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಒಳಗಡೆ ಇವಾಗ ರೇಷನ್ ಆಗಿರ್ಬೋದು, ಒಳಗಡೆ ಏನು ರೇಟ್ ಇದೆ ಅಂತ ಗೊತ್ತಿಲ್ಲ ಜನಕ್ಕೇನು. ಬಸ್ ಫ್ರೀ ಅಷ್ಟೇ. ಅದು ಒಳಗಡೆ ಅದು ರೈಟ್ ಏನೇನಾಗಿದೆ ಅಂತ ಅದು ಗೊತ್ತಾಗ್ತಾಯಿಲ್ಲ. ಬಟ್ ಅದು ಸುಮ್ಮನೆ. ಬಟ್ ನಾವು ನಮ್ಮ ಪ್ರಕಾರ ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ. ಮುಂಚೆನೂ ಚೆನ್ನಾಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಷ್ಟಿದ್ರೆ ನಮಗೆ ಇನ್ನೂ ಒಳ್ಳೇದು ಅನಿಸುತ್ತೆ. ನಮ್ಮ ಬಿಟ್ಟು ಮುಂದಕ್ಕೆ ಒಳ್ಳೇದಾಗ್ಬೋದು ಅನಿಸುತ್ತೆ. ಬಟ್ ಕಾಂಗ್ರೆಸ್ ಇರೋದ್ರಿಂದ ಒಂದು ಸ್ವಲ್ಪ ತುಂಬ ಎಲ್ಲದಕ್ಕೂ ತೊಂದರೆ ಆಗ್ತಾಯಿದೆ. ಎಲ್ಲರಿಗೂ ಬರೀ ಫ್ರೀ ಇರೋದು ಅಷ್ಟೇ. ಬಟ್ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಒಳಗಡೆ ಇವಾಗ ಏನೇ ಆದ್ರೂ ತುಂಬ ಕಷ್ಟ ನಡೀತಾ ಇದೆ. ಅದು ಬಟ್ ಜನಕ್ಕೆ ಯಾರೂ ಗೊತ್ತಾಗ್ತಾಯಿಲ್ಲ. ನಮ್ಮ ಪ್ರಕಾರ ಅಷ್ಟು ಇದಿರುತ್ತೆ. ನಾವು ಯಾರು ಮಾಡೋದು ನಮಗೇನು ಬರೋಲ್ಲ ಸರ್. ನಮ್ಮ ಇಷ್ಟ ಪಕ್ಕಕ್ಕೆ ನಾವು ಬಿ ಜೆ ಪಿಗೆ ಮಾಡಬೇಕು ಅಂತ ಇದ್ದೀವಿ. ಯಾರೇ ಬಿ ಜೆ ಪಿ ಬರಲಿ, ಕಾಂಗ್ರೆಸ್ ಬರಲಿ, ದಳ ಬರಲಿ, ಯಾರು ಬಂದರೂ ಏನೂ ಮಾಡೋಲ್ಲ. ಈಗ ಅವ್ರೇನೋ ಸದ್ಯಕ್ಕೆ ಫ್ರೀಯಾಗಿ ಕೊಟ್ಟಿರ್ಬೋದು, ಅದರಿಂದ ಎಷ್ಟೋ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಮನೇಲಿ ಹೆಣ್ಮಕ್ಳು ಇರೋಕ್ಕೆ ಆಗ್ತಾಯಿಲ್ಲ, ಆ ಪರಿಸ್ಥಿತಿ ಆಗಿದೆ. ಫ್ರೀ ಬೇಡ ಅಂತಲೇ ನಾವು ಕೇಳ್ಕೊತೀವಿ. ಮೋದಿನೇ ಬರಬೇಕು ಅನ್ನೋದು. ಅವ್ರು ಬೇರೆ ತಲೆಲ್ಲ ಹೆಲ್ಪಿಂಗಲ್ಲಿದ್ದಾರೆ, ಹಂಗಾಗಿ ಮೋದಿಯವರು ಬರಬೇಕು ಅನ್ನೋದು. ಸೊ ಸೆಂಟ್ರಲ್ಲಿ ಬಿ ಜೆ ಪಿ ಬಂದರೆ ಒಳ್ಳೆ ಸರ್, ಅಷ್ಟೇ ನಮ್ಮ ಅಭಿಪ್ರಾಯ. ಯಾಕೆಂದರೆ ನಮ್ಮ ಸೆಂಟ್ರಲಲ್ಲಿ ಈಗ ಇರೋ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಗಮನ ಕೊಟ್ಟು ಎಲ್ಲ ಪರಿಹಾರ ಇದು ಮಾಡ್ತಿದ್ದಾರೆ. ರೈತರಿಗಾಗಲಿ ಒಂದು ಕುಡಿಯೋ ನೀರು ವ್ಯವಸ್ಥೆ ಯಾವುದೇ ಆಗಲಿ ಅವರು ರೈತರ ಬಗ್ಗೆ ಕಾಳಜಿ ತೋರಿಸ್ತಾರೆ. ಬಟ್ ಏನಂದರೆ ಯಾರು ಮಾಡೋ ಇತಿಹಾಸದಲ್ಲಿ ನಮ್ಮ ಅಯೋಧ್ಯೆಯನ್ನು ಒಪ್ಪ ಮಾಡಿ ಜನಗಳಿಗೆ ತೋರಿಸಿದ್ದಾರೆ. ಓಕೆನಾ. ಈ ಫ್ರೀ ಕೊಡಲಿ ಬಿಡಲಿ ಅದು ಸಪ್ರೇಟು. ಅವ್ರು ಏನಿದೆ ಮಾಡ್ಕೊಂಡು ಸೀಟ್ಗೆ ಎತ್ಕೊಂಡಿದ್ದಾರೆ, ಅದು ಸಪ್ರೇಟು. ನಮ್ಮ ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದರೆ ಒಳ್ಳೆ. ನಮ್ಮದು ಬೆಂಗಳೂರು ದಕ್ಷಿಣ ಸೌತ್ ತೇಜಸ್ವಿ ಸೂರ್ಯ ಅಂತ ಬಿ ಜೆ ಪಿಯಿಂದ, ಕಾಂಗ್ರೆಸ್ಸಿಂದ ನಮ್ಮ ಸೋಮ್ಯ ರೆಡ್ಡಿ ಅಂತ. ಆಲ್ಮೋಸ್ಟ್ ಸೌತ್ ಬಿ ಜೆ ಪಿ ಇದು ಭದ್ರಕೋಟೆ, ಇದು ಬಿ ಜೆ ಪಿ ಭದ್ರಕೋಟೆ. ಯಾರು ಏನು ಮಾಡಿದ್ರು ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ತೇಜಸ್ವಿ ಸೂರ್ಯ ಪಕ್ಕ. ಮೋದಿನೇ ನೆಕ್ಸ್ಟ್ ಮೋದಿ ಪ್ರಧಾನಿ ಮೋದಿನೇ ಆಗಬೇಕು. ಮತ್ತೆ ಮೋದಿ 400 ಬಾರ್. ಓಕೆ. ಮತ್ತೆ ಮೋದಿನೇ ಅಂದರೆ ಹಿಂದುತ್ವ ಉಳಿಬೇಕು ಅಂದರೆ ಮೋದಿ ಬೇಕು. ಮೈನ್ ಹಿಂದುತ್ವ ಉಳಿಬೇಕು ಅಂದರೆ. ಮತ್ತು ನೋಡ್ತಾ ಇದ್ದೀವಲ್ಲ ಕರ್ನಾಟಕದಲ್ಲಿ ಈಗ ನಾನು ಮುಸ್ಲಿಮ್ ಹುಟ್ಟಬೇಕು, ಇನ್ನೊಬ್ಬ ಹೋಗ್ತಾನೆ ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಸೊ ಪ್ರಧಾನಿ ಮೋದಿ ಆಗಬೇಕು. ಸರಿ ಗೊತ್ತಿಲ್ಲ ನಮಗೆ ಭದ್ರತೆ. ಮೋದಿ ಇದೆ ನಮಗೆ ಭದ್ರತೆ. ಲೋಕಸಭೆಯಲ್ಲಿ ಇಲ್ಲಿ ಬಿ ಜೆ ಪಿನ ಬರೋದು ಅದು ಬೇರೆ ವಿಚಾರ. ಸೆಕೆಂಡ್ರಿ ಪಾಯಿಂಟ್. ಇಲ್ಲಿ ಸ್ವಲ್ಪ ಬ್ರಾಹ್ಮಿನ್ಸ್ ಇದ್ದಾರೆ ಬಿ ಜೆ ಪಿ. ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ನಾವು ಕಾಂಗ್ರೆಸ್ನವರ. ಆದರೆ ಮೋದಿ ಒಳ್ಳೆಯವನು, ಅದರಲ್ಲಿ ಏನು 100% ಗ್ಯಾರಂಟಿ. ವಿಕ್ನಾದ್ರೆ ಹೇಳ್ತಾರಲ್ಲ ಬಿ ಜೆ ಪಿಯವರೆಲ್ಲ ಒಳ್ಳೆಯವ್ರನ್ನ ಇಷ್ಟ ಅಂತ. ಜನಾರ್ದನ್ ರೆಡ್ಡಿನ ಇವತ್ತು ಸೇರಿಸ್ಕೊಂಬಿಟ್ರು ಬಿ ಜೆ ಪಿಗೆ. ಅದು ಹೆಂಗೆ ಇವ್ರನ್ನ ಇಷ್ಟ ಅಂತರು, ಒಳ್ಳೆಯವರು, ದೇಶಭಕ್ತಿರೋರು. ಅವನು ಬರಲ್ಲ, ಅವ್ನು ಜೈಲಿಗೆ ಹೊಟ್ಟು ಬಂದ 3 ವರ್ಷ, ಅವನು ಇದು ಮಾಡ್ತಾರೆ. ಈ ಥರ ಎಲ್ಲರೂ ಒಂದೇ ಸಾರ್. ಮೋದಿ ಒಬ್ಬ ಕ್ಲೀನ್ ಹ್ಯಾಂಡ್ ಅಷ್ಟೇ. ಮಿಕ್ನಾದ ಬಿ ಜೆ ಪಿನವ್ರು ಯಾರೂ ಕ್ಲೀನ್ ಹ್ಯಾಂಡ್ ಅಲ್ಲ, ಎಲ್ಲರೂ ಕಾಂಗ್ರೆಸ್ನವ್ರು. ಆ ಥರನೇ ಇವರು ಅಷ್ಟೇ ಸರ್. ನಮ್ಮ ದೇಶದಲ್ಲಿ ದೇಶ ಇರೋವರೆಗೂ ಬಿ ಜೆ ಪಿನೇ ಬರಲಿ ಅಂತ ಕೇಳ್ಕೊತೀವಿ ಸರ್. ಯಾಕೆಂದರೆ ಮೋದಿ ಬಂದಿರೋದ್ರಿಂದ 10 ವರ್ಷದಿಂದ ಇವತ್ತಿನವರು 10 ವರ್ಷದಿಂದ ಏನಿದೆ 10 ಇಯರ್ಸು ನಮ್ಮ ದೇಶದ ಆರ್ಥಿಕತೆ
ಸಮತೋಲನ ಇದೆ ಸರ್. ಯಾಕಂದರೆ ಯಾವುದೇ ರೀತಿಯಾದಂಥ ನಮ್ಮ ದೇಶಕ್ಕೆ ತೊಂದರೆಗಳಿಲ್ಲ. ನೋಡಿ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನೋಡಿ, ಒಬ್ಬ ಹಿಂದೂ ಆಗಿ ನಮ್ಮ ದೇಶದಲ್ಲಿ ಯಾವನ್ನು ಮಾತಾಡೋಕ್ಕಾಗಲ್ಲ. ಅದೇ ಒಂದು ಸಣ್ಣ ಪುಟ್ಟ ಯಾವುದಾದ್ರು ಒಂದು ತಪ್ಪಾಗಲಿ ಮುಸ್ಲಿಮ್ಸು ಎಲ್ಲ ಜೊತೆಗೂಡ್ತಾರೆ. ನಮ್ಮ ದೇಶದಲ್ಲಿ ಇದ್ದರೆ BJP ಗೌರ್ಮೆಂಟ್ ಇರಲಿ, ಇಲ್ಲ ಅಂತಂದ್ರೆ ಬೇಕಾದ್ರೆ ಮೊದಲಿನ ಥರ 1947 ಬಿಫೋರ್ ಏನಿತ್ತು ರಾಜಾಡಳಿತ ಆ ಥರ ಬಂದ್ಬಿಡಲಿ. ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, ಬೇರೆ ಯಾವ ಗೌರ್ಮೆಂಟು ಬೇಡ, ಮೋದಿ ಗೌರ್ಮೆಂಟೇ ಇರಬೇಕು. ಬೆಂಗಳೂರಲ್ಲಿ ಸರ್ ಎಲ್ಲ BJPನೇ ಬರ್ತಾರೆ ಸರ್, ಏನು ತೊಂದರೆ ಏನಿಲ್ಲ. ಆಲ್ಮೋಸ್ಟ್ ಅಲ್ಲಿ ಈ ಸರಿ 28ಕ್ಕೆ 28ರಲ್ಲಿ 25 BJP, 3 JDS ಇಷ್ಟೇ ಬಹುಮತದಿಂದ ಗೆಲ್ತೇವೆ. ಕಾಂಗ್ರೆಸ್ಗೆ ಈ ಸರಿ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರನೂ ಬರಲ್ಲ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಗ್ಯಾರಂಟಿ ಏನು ಅವ್ರ ಅಪ್ಪನ ಮನೆಯಿಂದ ಏನು ತಂದುಕೊಡ್ತಿಲ್ಲ ಸರ್, ಎಲ್ಲ ಸೆಂಟ್ರಲಿಂದನೇ ಬರ್ತಾ ಇರೋದು. ಈಗ ಫ್ರೀ ಏನು ಮಾಡ್ತಾಯಿದ್ದಾರೆ, ಅಕೌಂಟ್ಗೆ ಏನು 2,000 ಹಾಕ್ತಾರೆ, ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಡುಗೆಗಳು ಸರ್. ಈ ರಾಜ್ಯ ಗೌರ್ಮೆಂಟ್ ಏನೂ ಇಲ್ಲ. ಅದೆಲ್ಲ ಕಂಡಿರೋ ನಾಟಕ ಸರ್. ಸದ್ಯಕ್ಕೆ ಆ ಥರದ್ದು ಏನಿಲ್ಲ. ಬರ್ತಿದೆ, ಅವ್ರು ಬರ್ತಿರೋ ಇವ್ರ ಯೋಜನೆಗಳನ್ನ ಇವ್ರ ಕೈಲಿ ಸರಿಯಾಗಿ ಜಾರಿ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಕರೆಕ್ಟಾಗಿ ತೊಗೊಬಂದು ಎಲ್ಲನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಆಗಿಲ್ವ ಸರ್ ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲ ಆಗಿದೆ. ಮೋದಿಯಿಂದನೇ ಅಭಿವೃದ್ಧಿ ಆಗಿರೋದು. ಕಾಂಗ್ರೆಸ್ನವ್ರು ಮಾಡಿದಿರೋ ಕೆಲಸ BJPಯವರು, ಮೋದಿಯವರು ಮಾಡಿದ್ದಾರೆ. ಒಳ್ಳೆ ಕೆಲಸನೇ ಮಾಡಿದ್ದಾರೆ ಭಾರತ ದೇಶಕ್ಕೆ. ಇವತ್ತು ಮತ್ತೆ ಭಾರತ ದೇಶ ಉಳ್ಕೋಬೇಕು ಅಂದರೆ ಮೋದಿಯವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಬೇಕು, ಅವ್ರು ಬರಬೇಕು. ಇವರು ಕಾಂಗ್ರೆಸ್ನವ್ರು ಏನು ಪ್ರಯೋಜನ ಇಲ್ಲ, ಬರೀ ದುಡ್ಡು ಮಾಡ್ತಾರೆ ಅಷ್ಟೇ. ಫ್ರೀ ಅಂತ ಬರೀ ಹೆಂಗಸ್ರಿಗೆ ಫ್ರೀ ಕೊಟ್ಟವ್ರು, ಗಂಡಸ್ರಿಗೆ ಏನೇನ ಮಾಡಿದಾರ, ಹಿರಿಯ ನಾಗರಿಕ ಏನೇನ ಮಾಡಿದಾರ, ವಯಸ್ಸಾಗಿರೋರು ಏನು ಮಾಡಿಲ್ಲ. ಬೇರೆ ಅವರೇನೋ ದುರಾಸೆ, ದುಡ್ಡು 2 ವೀಲರು 30 ವರ್ಷದಿಂದ ಇದೆ. ಅದು ನೇಮ್ ಬೋರ್ಡ್ ಹಾಕಬೇಕು, ನಂಬರ್ ಪ್ಲೇಟ್ ಹಾಕ್ಬೇಕು, ಚೇಂಜ್ ಮಾಡಬೇಕು. ಯಾಕೆ ಮಾಡಿಲ್ಲ, ಇವಾಗಲೇ ಯಾಕೆ ಮಾಡಿದ್ರು? ದುಡ್ಡು ಸಂಪಾದನೆಗೆ ಅಷ್ಟೇ, ದುಡ್ಡು ದೋಚಕ್ಕೆ ಬಂದಿದ್ದಾರೆ ಅಷ್ಟೇ. ಆಮೇಲೆ ಬರೀ ಮಾಮಡನ್ಸ್ಗೆ, ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಮುಸ್ಲಿಂ ರಾಜ್ಯನ, ಪಾಕಿಸ್ತಾನನ ಹೇಳಿ? ಇದು ನಮ್ಮ ಭಾರತ ದೇಶ. ಭಾರತ ದೇಶದಲ್ಲಿ ಎಲ್ಲ ಅಣ್ಣತಮ್ಮಂದರು ಒಂದೇ, ಈಕ್ವಲ್. ಅಣ್ಣತಮ್ಮದನ್ನೆಲ್ಲ ಒಂದೇ ಥರ ನೋಡಬೇಕು. ಒಂದೇ ಥರ ನೋಡಿದ್ರೇ ರಾಜ್ಯ ಉಳಿಯೋದು. ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ, ಇನ್ನು 3 ತಿಂಗಳಿಗೂ 6 ತಿಂಗಳಿಗೆ ಈ ರಾಜ್ಯ ಹೋದ್ರೂ ಹೋಗ್ಬೋದು ಸರ್ಕಾರ. ಅದಕ್ಕೆ ಮೋದಿಯವ್ರನ್ನ ದಯವಿಟ್ಟು ಸೆಲೆಕ್ಷನ್ ಮಾಡಿದ್ರೆ ಒಳ್ಳೆಯದು ಮುಂದಕ್ಕೆ ಭಾರತ ದೇಶಕ್ಕೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿನೇ ಗೆಲ್ತಾರೆ ಹೇಳೋದೇನಿದೆ, ಎರಡು ಮಾತೇನಿದೆ. ಲೋಕಸಭೆ ಮ್ಯಾಕ್ಸಿಮಮ್ BJP ಕ್ಯಾಂಡಿಡೇಟ್ ಬರ್ತಾರೆ. BJPನ ಯಾಕೆಂದರೆ BJP ಯಾಕೆ ಬರಬೇಕು ಅಂತ ಮೋದಿ ಏನು ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ ನಾಲ್ಕು ಜನಗಳಿಗೆ. ಅದಕ್ಕೋಸ್ಕರ ಬರಬೇಕಿದೆ. ರಾಜ್ಯದ ವಿಚಾರ ಬಿಟ್ಬಿಡಿ, ಅದುವನೇ ಇದ್ದೋಗ್ಬಿಟ್ಟಿದೆ. ಮಾತಾಡೋದಕ್ಕಿಂತ ಮಾತಾಡದೇ ಇರೋದೇ ಬೆಟ್ರು. ನಮ್ಮ ಕ್ಷೇತ್ರದಲ್ಲಿ ಮೋದಿಗೆ ಓಟ್ ಹಾಕೋಣ ಅಂತ ಇದ್ದೀವಿ. MP ಅಲ್ಲ ಮೇನ್ ಮೋದಿಗೆ ಓಟ್ ಹಾಕೋಣ ಅಂತೇಳಿ ಮೋದಿ ಹೋಗ್ತಾರೆ. ಅಭಿವೃದ್ಧಿ ಮಾಡಿದಾರಲ್ಲ, ಏನು ಮಾಡಲಿಲ್ಲ, ಇಂಥದ್ದು ಮಾಡಲಿಲ್ಲ ಅಂತ ಹೇಳಿ ಮೋದಿಯವರು. 100ಕ್ಕೆ 100 ಬರ್ತಾರೆ. ಕಾಂಗ್ರೆಸ್ಸು ರಾಜ್ಯದಲ್ಲಿ ಸ್ವಲ್ಪ ಗೌರ್ಮೆಂಟ್ ಇರೋದ್ರಿಂದ ಪ್ರಭಾವ ಬೀರ್ಬೋದು, ಆದರೂ BJP MP ಸೀಟ್ ಬರುತ್ತೆ. ಆಬ್ವಿಯಸ್ಲಿ ಮೋದಿಯವ್ರಿಗೆ ಸರ್. ಇನ್ಯಾರೂ ಇಲ್ಲ ಸರ್, ಅವ್ರು ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಯಾರೂ ಇಲ್ಲ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ರಾಜ್ಯದಲ್ಲಿ ಅನ್ನೋದಕ್ಕಿಂತ ಮೋದಿ ಹೆಸರು ಬಂದಾಗ ಮೋದಿಗೆ ಅಂತಲೇ ಫಿಕ್ಸು. ರಾಜ್ಯಸಭೆ ಬಂದಾಗ ಬೇಕಂದರೆ ರಾಜ್ಯದಲ್ಲಿ ಯೋಚನೆ ಮಾಡ್ಬೋದು. ಈಗ ಲೋಕಸಭೆ ನಾವು ಮೋದಿಗೆ ಸಪೋರ್ಟ್ ಮಾಡ್ಬೋದು. ತೇಜಸ್ವಿ ಸೂರ್ಯ ಮಾಡ್ತಿದ್ದಾರೆ. ಆದರೆ ಹೇಳ್ಕೊಳ್ಳೋ ಮಟ್ಟಕ್ಕಿಲ್ಲ. ಆದ್ರೂ ನಾವು ಮೋದಿಗೋಸ್ಕರ ಮೋದಿಗೆ ಹಾಕ್ತೀವಿ. ನಾವು ನೋಡಿ ಹುಟ್ಟಿದ್ದು BJPಯಲ್ಲಿ, ಸಾಯೋದು BJPನೇ. ಹೌದು, ದೇಶಕ್ಕೆ ಬೇಕು ಮೋದಿನೇ, ಬೇರೆ ಯಾರೂ ಇಲ್ಲ ಇಲ್ಲಿ. ನಮ್ಮ ಕ್ಷೇತ್ರದ ನಮ್ಮದು ದಕ್ಷಿಣ ಕನ್ನಡ, BJP ಭದ್ರಕೋಟೆ. ಹೌದು, BJPನೇ ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹೌದು, ಮೋದಿ ದೇಶಕ್ಕೋಸ್ಕರ ಮೋದಿ. ನಾನು ಮತ ಚಲಾಯಿಸೋದು ಹೇಳೋಕ್ಕಾಗಲ್ಲ, ಬಟ್ ಒಳ್ಳೆಯ ವ್ಯಕ್ತಿತ್ವ ಇರೋವಂತಹ, ಒಳ್ಳೆಯ ಒಂದು ಉದ್ದೇಶ ಇರೋವಂಥ ಒಂದು ಸರ್ಕಾರ ಬರಬೇಕು ಅಂತ ನನ್ನ ಆಸೆ. ನಮ್ಮ ದೇಶದ ಪ್ರಗತಿ ಆಗಬೇಕು. ಧರ್ಮ, ಜಾತಿ, ನೀತಿ ಅವೆಲ್ಲ ಬಿಟ್ಟಾಕ್ತಿರ್ಬೇಕು. ಓಕೆ, ನಮ್ಮ ದೇಶನ ಯಾರು ಮಾರಕ್ಕೆ ಹೋಗಬಾರ್ದು. ಇವರೇನೋ ಸಿದ್ಧಾಂತ ಅಂತ ಹೇಳಿಕೊಂಡು ಜಾತಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಜಾತಿಗೋಸ್ಕರನೇ ಮಾಡ್ತಾರೆ. ವೋಟ್ ಸಹ ಜಾತಿ ಒಂದು ಪರ್ಸೆಂಟೇಜ್ ಮೇಲೆ ಇರುತ್ತೆ. ಅದು ನನಗೆ ಇಷ್ಟ ಇಲ್ಲ. ಮೋದಿಜಿ ಬಂದ ಸಂತೋಷ, ಯಾಕೆಂದರೆ ಅವರು ದೇಶನ ಒಂದು ಒಳ್ಳೆಯ ಒಂದು ಪಥದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬೇಕು, ಅವ್ರಿಗೆ ಶಿ ಈಸ್ ಎ ಇಂಟರ್ನ್ಯಾಷನಲ್ ಫಿಗರ್, ವಾಟ್ ಐ ಥಿಂಕ್. ಸೊ ಐ ವಾಟ್ ಮೋದಿಜಿ. ಕರ್ನಾಟಕ ವಿಷಯಕ್ಕೆ ಈಗ ಇರೋ ಸರ್ಕಾರ ಸ್ವಲ್ಪ ಫೆಸಿಲಿಟೀಸ್ ಕೊಟ್ಟಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಪರ್ಸನಲಿ ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್. ಬಟ್ ಇಟ್ಸ್ ಓಕೆ. ರಾಜಕೀಯ ಮೀನ್ಸ್ ರಾಜಕೀಯ ಇರುತ್ತೆ. ಅದು ನಾವು ವಿದ್ಯಾವಂತರು, ಪ್ರಜ್ಞಾವಂತರು, ಬೇರೆ ಏನೇನೋ ನೋಡಿದೆ.
ನಾವು ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಗಳಿಗೆ ಒತ್ತು ಕೊಟ್ಟು ದೇಶ ನಡ್ಸ್ಕೊಂಡು ಹೋದರೆ ಸಂತೋಷ. ಹಾಂ, ಹೌದು, ತೇಜಸ್ವಿ ಸೂರ್ಯ ಹಿ ಈಸ್ ಎ ಗುಡ್ ಪರ್ಸನ್ ಆ್ಯಂಡ್ ವ್ಯಾಲ್ಯೂಯಬಲ್ ಪರ್ಸನ್. ಸಿದ್ಧಾಂತಗಳಿವೆ, ಇನ್ನು ಯಂಗ್ ಬ್ಲಡ್, ದೇಶನ ಒಂದು ಸರಿಯಾದ ಪಥದಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನನ್ನ ನಂಬಿಕೆ. ಸೊ ಐ ವೋಟ್ ತೇಜಸ್ವಿ ಸೂರ್ಯ. BJP ಕಾಂಗ್ರೆಸ್ ಅಂತಲೇ ಅಲ್ಲ, ಅಭ್ಯರ್ಥಿ ಯಾರು ಒಳ್ಳೆಯದಾಗಿರ್ತಾರೋ ಅವ್ರಿಗೆ ವೋಟ್ ಮಾಡಬೇಕು ಅಂತ. ನಮಗೆ ಮೈನ್ ಏನು ಬೇಕಾಗಿರೋದು ಡೆವಲಪ್ಮೆಂಟ್ ಬೇಕು ನಮಗೆ ನೇಷನ್ಗೆ. ಈಗ ಮೋದಿಯವರು GDP 3ನೇ ಸ್ಥಾನಕ್ಕೆ ತರ್ತೀನಿ ಅಂತೆಲ್ಲ ಮಾತು ಕೊಟ್ಟಿದ್ದಾರೆ. ಆ ಥರ ನಮ್ಗೆ ಡೆವಲಪ್ಮೆಂಟ್ ಬೇಕು. ಹೈವೇಸ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ತುಂಬ ಡೆವಲಪ್ ಮಾಡಿದ್ದಾರೆ ಮೋದಿಯವರು. ಆ ಥರ ಅಭ್ಯರ್ಥಿ ಬೇಕು ನಮಗೆ, ಮೋದಿ ಅಂತ ಅಭ್ಯರ್ಥಿ ಬೇಕು. ಕಾಂಗ್ರೆಸ್ಸು BJP ಅದು ಪಕ್ಷಗಳು ಬರಲ್ಲ. ನಮ್ಮ ವ್ಯಕ್ತಿತ್ವ ಹೆಂಗಿರಬೇಕು ಅಂದರೆ ಡೆವಲಪ್ಮೆಂಟ್ ಮಾಡೋ ಥರ ವ್ಯಕ್ತಿತ್ವ ಇರಬೇಕು. ಆ ಥರ ಇದ್ದರೆ ಮಾತ್ರ ನಮ್ಮ ಭಾರತ ಡೆವಲಪ್ ಆಗುತ್ತೆ. ಮತ್ತು ಈಗ ಭಾರತ ತುಂಬ ಹೆಸರು ಮಾಡ್ತದೆ, ವಿಶ್ವಗುರು ಭಾರತ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮೋದಿ ವಿಶ್ವಗುರು ಭಾರತ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ಥರ ಆಗಬೇಕು ಭಾರತ. ಮೋದಿಯವ್ರು ಬಂದರೆ ಖಂಡಿತ ಆಗೇ ಆಗುತ್ತೆ. ಒಳ್ಳೆ ಅಭ್ಯರ್ಥಿನ ನೋಡಿ ಮತ ಹಾಕಿ. ಎಲ್ಲರೂ ಮತನ ಮಾರ್ಕೋಬೇಡಿ, ಯಾರು ಒಳ್ಳೆ ಅಭ್ಯರ್ಥಿನ ನೋಡಿ ಮತ ಹಾಕಿ. ನಾವು ಜಯಸೂರ್ಯ ಅವ್ರಿಗೆ ವೋಟ್ ಮಾಡಬೇಕಂತ BJP ಅವ್ರಿಗೆ. BJPಗೆ ಮಾಡಬೇಕು ಅಂದರೆ ಕಾಂಗ್ರೆಸ್ನವರು ಆ ಥರ ಒಳ್ಳೆ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ ಎಲ್ಲರ ಹತ್ರನೂ. ಫ್ರೀ ಮಾಡ್ತೀವಿ ಯಾರಿಗೂ ಮಾಡಿಲ್ಲ. ಸುಮ್ಮನೆ ಹೇಳ್ತಾನೆ ಇದ್ರಿ ನಾವು ಮಾಡಿದ್ದೀವಿ. ಯಾರು ಮಾಡಿದ್ದಾರೆ? ಯಾರಿಗೂ ಮಾಡಿಲ್ಲ. ಆದ್ದರಿಂದ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕೊಟ್ಕೊಂಡಿದ್ದಾರೆ ಅಷ್ಟೇ. ಬೇಕಾದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ. ಮೋದಿನೇ ಬರ್ಬೇಕು ಸರ್. ಗಲ್ಲಿಲಿ ಯಾರು ಇರಲಿ, ಡೆಲ್ಲಿಲಿ ಮೋದಿನೇ ಇರಬೇಕು ಅಷ್ಟೇ. BJP ಹೇಳ್ಬಿಟ್ವಲ್ಲ ಸಾರ್, ಇಡೀ ಇಂಡಿಯಾದಲ್ಲಿ ಗಲ್ಲಿಲಿ ಯಾರು ಇರಲಿ, ಡೆಲ್ಲಿಲಿ ಮೋದಿ ಇರಬೇಕಷ್ಟೇ. ಸರ್ ಕಾಂಗ್ರೆಸ್ ಸರ್ ನಾವು ಅವಾಗಿಂದ ಪರಂಪರೆ, ನಾನು ಏನು ಓಟ್ ಎಲೆಕ್ಷನ್ ಹಾಕಿದ್ರೆ ತಯಾರು ಮಾಡಿದ್ದೀನಿ. ನಾನು ಹಾಕೋ ಒಂದು ದಿನದಿಂದ ನಾನು MP ಹಾಕೋದೇ ಬೇರೆ ಕಾಂಗ್ರೆಸ್ಗೆ. ಸ್ಟೇಟ್ ಗೌರ್ಮೆಂಟ್ ಬೇರೆ ಕಡೆ ಇತ್ತು, ಈಗ ನಾನು ಕಾಂಗ್ರೆಸ್ಗೆ ಮಾಡಿದೆ. ಯಾಕಂದರೆ ನನ್ನ ಪ್ರಕಾರ 25 ಸೀಟು ಕಾಂಗ್ರೆಸ್ಸೇ ಬರುತ್ತೆ ಸರ್. ಖಂಡಿತ ಟೋಟಲ್ 25 ಸೀಟ್ ಕಾಂಗ್ರೆಸ್ಸೇ ಬರೋದು. ಅದು ಅಭಿವೃದ್ಧಿ ಆಗಿದೆ ಬಿಡಿದೋ ಅಷ್ಟೆಲ್ಲ ಇಲ್ಲ ಅಂದರೆ ಜನ 132 ಸೀಟ್ ಗೆಲ್ತಾ ಇರಲ್ಲ ಸರ್ ಇಲ್ಲಿ ಕರ್ನಾಟಕದಲ್ಲಿ. ನಾನು ಹೇಳ್ತೇವೆ 80 ಸೀಟ್ ಗೆದ್ದಿದ್ರೆ ಬಗ್ಗೆ ಹೇಳ್ತಾ ಇದ್ದೇವೆ. ಹೌದು, ಕಾಂಗ್ರೆಸ್ ಬರಲ್ಲ ಅಂತ. 132 DK ಶಿವಕುಮಾರ್ ಸಾಹೇಬರು ಎಲ್ಲರೂ ಗೆಲ್ಸೇ 25 ಸೀಟ್ ನಾವು ಗೆಲ್ತೀವಿ ಸರ್. ಸರ್ ಕೇಂದ್ರದಲ್ಲಿ ಬರೋದೇ ಮೋದಿ, ಅದು ನಾನೇನು ಎರಡು ಮಾತಾಡಲ್ಲ. ಬಟ್ ಇಲ್ಲಿ ನಮ್ಮ ರಾಜ್ಯ ಬಗ್ಗೆ ಹೇಳಿದ ಬಗ್ಗೆ ನಾವು ಒಂದು 25 ಸೀಟ್ ಕಾಂಗ್ರೆಸ್ ನಾವು ಬರ್ತೀವಿ ಸರ್. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಮಗೆ 24ರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೆ. ಲೋಕಸಭಾ ಎಲೆಕ್ಷನ್ಸ್ನಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಬಂದು ಮತವನ್ನು ಚಲಾಯಿಸಬೇಕಾಗಿದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ 18 ತುಂಬಿದ ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ವೋಟ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲ ಹಮ್ಮಿಕೊಂಡಿದ್ದಾರೆ. ಈಗ ನಾವು ಸಾರ್ವಜನಿಕರಲ್ಲಿ ನಾನು ಏನು ಕೇಳ್ಕೊತೀನಿ ಅಂತಂದರೆ, ಒಂದಿನ ರಜಾ ಬಂದಿದೆ ಅಂತ ಮನೆಯಲ್ಲಿ ಕೂತ್ಕೊಳ್ಳೋ ಬದಲು ನೀವು ಬಂದು ನಿಮ್ಮ ಮತವನ್ನು ಚಲಾಯಿಸಿದ್ರೆ ನಿಮಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ನೀವು ಹಕ್ಕನ್ನು ಚಲಾಯಿಸೋಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಆ ಹಕ್ಕನ್ನು ನೀವು ಚಲಾಯಿಸಲೇಬೇಕು. ಇಲ್ಲ ಅಂತಂದರೆ ನಮಗೆ ಆ ರಾಜಕೀಯ ಪಕ್ಷ ಸರಿ ಇಲ್ಲ, ಈ ರಾಜಕೀಯ ಪಕ್ಷ ಸರಿ ಇಲ್ಲ, ಮುಖ್ಯಮಂತ್ರಿ ಸರಿ ಇಲ್ಲ, ಆ ಥರದ್ದೆಲ್ಲ ನೀವು ತೊಂದರೆಗಳನ್ನ ನೀವೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ನೀವು ನಮ್ಮ ಲೋಕಸಭಾ ಎಲೆಕ್ಷನ್ನಲ್ಲಿ ಏಪ್ರಿಲ್ 26ರಂದು ನಡೀತಿದೆ. ಪ್ರತಿಯೊಬ್ಬರು 18 ತುಂಬಿದಂಥ ವಿದ್ಯಾರ್ಥಿನಿಯರು ಎಲ್ಲ ಜನಸಾಮಾನ್ಯರು ಬಂದು ನಿಮ್ಮ ಮತವನ್ನು ಚಲಾಯಿಸಬೇಕು. ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ನಾವೆಲ್ಲರೂ ಆಚರಿಸೋಣ. ಎಲ್ಲರೂ ಕೈ ಜೋಡಿಸಿ ನಮ್ಮ ಭಾರತ ದೇಶವನ್ನು ಒಂದು ಸುಸಂಸ್ಕೃತವಾದ ಮತ್ತು ಸಸ್ಟೈನಬಲ್ ಭಾರತವನ್ನಾಗಿ ನಾವು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕೈಯಲ್ಲಿದೆ. ಇದು ನಮ್ಮೆಲ್ಲರ ಕರ್ತವ್ಯವೂ ಸಹ. ಎಲ್ಲರೂ ಬನ್ನಿ ವೋಟ್ ಮಾಡೋಣ. ನಾವೆಲ್ಲರೂ ಡೆವಲಪ್ಡ್ ಕಂಟ್ರಿಯಾಗಿ ನಾವು ನಿರ್ಮಾಣ ಮಾಡೋಕ್ಕೆ ಸಹಕರಿಸೋಣ. ಥ್ಯಾಂಕ್ ಯು.